ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೇ ರಾಧೇಯ. ಸೊ ನಿನ್ನೆ ಸಾಯಂಕಾಲ ಒಂದು ವಿಷಯವನ್ನು ನಾವು ನ್ಯೂಸ್ ಪೇಪರಲ್ಲಿ ಗಮನಿಸಿದ್ವಿ, ನೀವೆಲ್ಲ ಗಮನಿಸಿರಬೇಕು. ನಾಳೆ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗುವುದಿಲ್ಲ. ಯಾಕಂತಂದರೆ ಮುಂದಿನ ರಿಸಲ್ಟ್ ದಿನಾಂಕವನ್ನು ನಾಳೆ ಸಂಜೆ ಅಂತಂದರೆ ಇವತ್ತು 7 ಏಪ್ರಿಲ್ 2026 ಪ್ರಕಟಣೆ ಮಾಡ್ತೀವಿ ಅಂಥೇಳಿ ಮಂಡಳಿಯವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಭಾಳ ಬೇಜಾರಾಗುವಂಥ ವಿಷಯ. ಯಾಕಂತಂದರೆ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ರಿಸಲ್ಟ್ಗೋಸ್ಕರ ಕಾಯ್ತಾಯಿದ್ರು. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಬೇಜಾರಾಗಿದೆ, ಸರ್ವೇ ಸಾಮಾನ್ಯ. ಸೊ PUC ಒಂದು ಫಲಿತಾಂಶ ದಿಢೀರನೇನಪ್ಪ ಅಂತಂದರೆ ಮುಂದೂಡಿಕೆ ಹಾಕಿದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಕಾಯ್ತಾಯಿದ್ರು. ಅವರಿಗೆ ಸ್ವಲ್ಪ ನೋವಾಗಿದೆ. ಯಾಕೆ ಇದನ್ನು ಮಾಡಿದ್ರು ಅನ್ನೋಕ್ಕೆ ಸ್ವಲ್ಪ ಸಾರಾಂಶವನ್ನು ನಾನು ಇಲ್ಲಿ ಕೊಡ್ತೀನಿ ನೋಡಿ. ರಾಜ್ಯ ವಿಧಾನಸಭಾ ಸಭಾಪತಿ ನೋಡ್ರಿ, ರಾಜ್ಯ ವಿಧಾನಸಭೆ ಉಪಚುನಾವಣೆ ಹಿನ್ನೆಲೆಯಲ್ಲಿ, ಯಾವುದರ ಹಿನ್ನೆಲೆಯಲ್ಲಿ? ರಾಜ್ಯ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಪ್ರಕಟವಾಗಬೇಕಂದ್ರೆ ನಿನ್ನೆ ಸಾಯಂಕಾಲ ಬಿಟ್ಟಿರುವಂಥ ಒಂದು ನೋಟಿಫಿಕೇಷನ್ ಇದು. ದ್ವಿತೀಯ PUC ಫಲಿತಾಂಶವನ್ನು ಅಧಿಕೃತವಾಗಿ ಮುಂದೂಡಲಾಗಿದೆ ಅಂತ ಹೇಳ್ತಾರೆ. ಯಾಕಂತಂದರೆ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹೊಸ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂಥೇಳಿ ಮಂಡಳಿ ತಿಳಿಸಿದೆ ಅಂತ ಹೇಳ್ತಾರೆ. ನೀವೆಲ್ಲ ಇಲ್ಲಿ ಗಮನಿಸ್ಬೋದು, ದ್ವಿತೀಯ PUC ಪರೀಕ್ಷೆ ಬರೆದು ಫಲಿತಾಂಶ ಕಾಯ್ತಿರುವಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಈ ಸುದ್ದಿ ತಿಳಿದಾಗ ಸ್ವಲ್ಪ ಬೇಜಾರಾಗಿದೆ. ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಪ್ರಕಟಿಸುವ ದಿನಾಂಕ ಫಲಿತಾಂಶವನ್ನು ಅಧಿಕೃತವಾಗಿ ಮುಂದೂಡಲಾಗಿದೆ ಅಂತ ಹೇಳ್ತಾರೆ ಅವರು. ಅಧಿಕೃತವಾಗಿ, ಸುಮ್ಮನೆ ಅಲ್ಲ, ಅಧಿಕೃತವಾಗಿ ಮುಂದೂಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಡಳಿ ಅಧ್ಯಕ್ಷರು ಮಾಹಿತಿ ಪ್ರಕಾರ ನ್ಯೂಸ್ ನೋಡ್ತಾ ಇದ್ದಾಗ ಫಲಿತಾಂಶ ಮುಂದೂಡುವ ಕುರಿತು ಮಹತ್ವದ ಮಾಹಿತಿಯನ್ನು ಕರ್ನಾಟಕ ಶಾಲಾ ಶಿಕ್ಷಣ ಪರೀಕ್ಷೆ ಮಂಡಳಿ ಏನಪ್ಪ ಅಂತಂದರೆ ಒಂದು KSEAB ಅಧ್ಯಕ್ಷರಾದಂತಹ ಪ್ರಕಾಶ್ ನಿಟ್ಟಾಲಿ ಎನ್ನುವಂಥವರು ಈ ಒಂದು ನ್ಯೂಸ್ ಪ್ರಕಾರ ಖಚಿತಪಡಿಸಿದ್ದಾರೆ. ಏನಂತಂದರೆ ಚುನಾವಣಾ ನೀತಿ ಸಂಹಿತೆ ಹಾಗೂ ಆಡಳಿತಾತ್ಮಕ ಕಾರಣಗಳಿಂದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದೂಡಲಿಕ್ಕೆ ಕಾರಣ ಅಂತಂದರೆ ರಾಜ್ಯದ ಕೆಲವು ಕ್ಷೇತ್ರಗಳಲ್ಲಿ ಹಲವು ವಿಧಾನಸಭಾ ಉಪಚುನಾವಣೆ ನಡೆಯುತ್ತಿದ್ದರಿಂದ ಫಲಿತಾಂಶ ಪ್ರಕಟಿಸುವ ಅನುಮತಿ ಕೋರಿ ಮಂಡಳಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿತ್ತು. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಫಲಿತಾಂಶ ಘೋಷಣೆ ನೀತಿ ಸಂಹಿತೆ ಅಡ್ಡಿಯಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಚುನಾವಣೆ ಕರ್ತವ್ಯದಲ್ಲಿದ್ದ ಅಧಿಕಾರಿಗಳು ನಿರತವಾಗಿರುವುದರಿಂದ ಫಲಿತಾಂಶವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಅಂದರೆ ಇನ್ನು ಅವರೇನು ರಿಸಲ್ಟನ್ನು ಇವತ್ತು ಅನೌನ್ಸ್ ಮಾಡ್ತಾಯಿದ್ರು, ಬಟ್ ಈ ಒಂದು ಇಲೆಕ್ಷನ್ ಒಂದು ನೀತಿ ಸಂಹಿತೆಯಿಂದ ಈ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸಿರುವಂಥ ಅಧಿಕಾರಿಗಳು ಆ ಒಂದು ಇಲೆಕ್ಷನ್ ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ತೊಡಗೋದ್ರಿಂದ ಈ ಫಲಿತಾಂಶಕ್ಕೆ ಅವರು ನಿರತರಾಗಿರೋದ್ರಿಂದ ಈ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳ್ತಾರೆ. ಇನ್ನು ಹೊಸ ದಿನಾಂಕವನ್ನು ಯಾವಾಗ ಪ್ರಕಟ ಮಾಡ್ತಾರೆ ಅಂತಂದ್ರಾಗ ನಾಳೆ ಅಂದರೆ ಇವತ್ತು ಸಂಜೆ 7 ಏಪ್ರಿಲ್ 2026 ಅಧಿಕೃತವಾಗಿ ಸಭೆಯನ್ನು ಕರೆದು ಫಲಿತಾಂಶ ಪ್ರಕಟಿಸುವ ಸಾಧ್ಯತೆಯನ್ನು ಹೊರಡಿಸ್ತಾರೆ ಅಂತ ಹೇಳ್ತಾರೆ. ಒಂದೆರಡು ದಿನಗಳ ನಂತರ ಏನಪ್ಪ ಅದು ಫಲಿತಾಂಶ ಹೊರಬೀಳು. ಅಂದರೆ 7 ಅಂತಂದರೆ 10, 11 ಏನು ಇನ್ನು ದಿನಾಂಕ ಇದೆಯಲ್ಲ, ಇಂದು ಈ ಒಂದು ಫಲಿತಾಂಶ ಹೊರಬೀಳುವಂಥ ಸಾಧ್ಯತೆ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕುತೂಹಲದಿಂದ ಕಾಯ್ತಿರುವ ದ್ವಿತೀಯ PUC ಪರೀಕ್ಷೆ PUC ರಿಸಲ್ಟ್ ನಾಳೆ 7ನೇ ತಾರೀಕು ಪ್ರಕಟವಾಗುವುದಿಲ್ಲ ಅಂತಂದಾಗ ಮೊದಲೇ ಏನು ಹೇಳಿದ್ರು ಅಂತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು. ಅವರು ಸುದ್ದಿಗೋಷ್ಠಿಯಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ ಏನಪ್ಪ ಅಂತಂದರೆ ನಿಮಗೆ ಫಲಿತಾಂಶವನ್ನು ಕೊಡ್ತೀವಿ ಅಂತಂದರೆ ಅದರ ಪ್ರಕಾರ 7ನೇ ತಾರೀಕನ್ನು ನಾವು ನಿಗದಿಯಾಗಿ ಪಡ್ಕೊಂಡಿದ್ವಿ. ಆದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು KSEB ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಸ್ಪಷ್ಟವನ್ನು ಪಡಿಸಿದ್ದಾರೆ. ಈಗ ಅವರ ಪ್ರಕಾರ ರಿಸಲ್ಟು ಇವತ್ತು ಬರೋದಿಲ್ಲ. ಹಾಗಾಗಿ ಆ ರಿಸಲ್ಟ್ ದಿನಾಂಕವನ್ನು ನಾವೆಲ್ಲರೂ ಕೂತ್ಕೊಂಡು ಕಾಯಬೇಕಾಗಿದೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ನನಗೆ ಗೊಂದಲ ಅನ್ನಿಸ್ತು. ನಾನು ಹೋದ ವಿಡಿಯೋದಲ್ಲಿ ನಿಮಗೆ 7ನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದೆ, ಬಟ್ ಈಗ ರಿಸಲ್ಟನ್ನು ಮುಂದೂಡಲಾಗಿದೆ. ಸೊ ಬರುವವರೆಗೂ ನಾವೆಲ್ಲರೂ ಕಾತರದಿಂದ ಕಾಯೋಣ ಅಂತ ಹೇಳ್ತಾ, ತಾಳ್ಮೆ ನಿಮ್ಮಲ್ಲಿರಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ರಾಧೇ ರಾಧೇಯ.